ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಮಲ್ಕೊಂಡಿದ್ದಾನೆ. ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಹತ್ರ ಇರೋವಂಥ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಹತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ, ಯಾಕೆ ತಡ ಮಾಡೋದಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ನೋಡೋಣ. ಬನ್ನಿ ತೋರಿಸ್ತೀನಿ ಇವಾಗ ನಿಮಗೆ. ಇದು ಗ್ರೀನ್ ಮತ್ತು ರೆಡ್ಡಲ್ಲಿ ಆ್ಯಕ್ಚುಲಿ ಇದು ಮರೂನ್ ಕಲರ್ ಇದೆ. ಇದು ನಾನು ನನ್ನ ಸೀಮಂತದಲ್ಲಿ ತೊಗೊಂಡಿದ್ದ ಸೀರೆ. ಇದು ಹಂಗೆ ಪ್ರೈಸ್ ಎಲ್ಲ ನೆನಪಿಲ್ಲ, ಆಯಿತಾ, ಮರ್ತೋಗಿದ್ದೀನಿ ನಾನು ಎಲ್ಲದನ್ನು. ತೋರಿಸ್ತೀನಿ, ಓಕೆನಾ. ನನಗೆ ಗ್ರೀನ್ ಮತ್ತು ಮರೂನ್ ಕಾಂಬಿನೇಷನ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ತುಂಬ ಹುಡುಕಿ ಫೈನಲಿ ನನಗೆ ಈ ಸೀರೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ಸೀಮಂತಕ್ಕೆ ಕೆಲವರು ಗ್ರೀನ್ ಕಲರ್ ಸೀರೆ ತೊಗೋಬೇಕು ಅಂತ ಹೇಳ್ತಾರೆ, ಹಂಗಾಗಿ ತೊಗೊಂಡೆ. ನೋಡಿ, ಇದು ಅಷ್ಟೇ ನೋಡಿ, ಇದು ಗೃಹಪ್ರವೇಶದಲ್ಲಿ ಸುಮ್ಮನೆ ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು ಒಂದು 2 ಸಲ ಹಾಕ್ಕೊಂಡಿದ್ದೇನೇನೋ ಅಷ್ಟೇ. ಇದು ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನು ನನ್ನ ಹತ್ರ ಆಲ್ಮೋಸ್ಟ್ ಗೊತ್ತಾಗದೆ ಇದನ್ನು ತೊಗೊಂಬಿಟ್ಟಿರೋದು ನಾನು ಮಿಸ್ಸಾಗಿ. ಹಂಗಾಗಿ ನನ್ನ ಹತ್ರ ಗ್ರೀನು ರೆಡ್ ಕಾಂಬಿನೇಷನ್ದೇ ಸೀರೆಗಳು ಜಾಸ್ತಿ ಇದೆ. ಮೇ ಬಿ ಇದನ್ನು ಸ್ಟಿಚ್ ಮಾಡಿಸೇ ಇಲ್ಲ ಅಂತ ಅನಿಸುತ್ತೆ ನಾನು. ನೆಕ್ಸ್ಟ್ ಒನ್, ಇದು ಕ್ರೀಮ್ ಮತ್ತು ಇದು ಯಾವ ಕಲರ್, ಇದು ಪಿಂಕ್ ಕಲರ್, ಸರಸ್ವತಿ ಕಲರ್ ಅಂತಲ್ಲ, ಆ ಥರ. ಇದು ನನ್ನ ಮದುವೆನಲ್ಲಿ ತೊಗೊಂಡಿದ್ದ ಸೀರೆ. ನೈಟು ಇದನ್ನು ಯಾವಾಗ ಹಾಕ್ಕೊಂಡಿದ್ದೆ ಅಂದರೆ, ಈ ಕಂಕಣ ಕಟ್ಟೋ ಟೈಮಲ್ಲೇನೋ ಹಾಕ್ಕೊಂಡಿದ್ದೆ ಅನಿಸುತ್ತೆ. ಲಿಂಗಧಾರಣೆ ಮತ್ತು ಕಂಕಣ ಕಟ್ಟೋ ಟೈಮಲ್ಲಿ ನೈಟು ಈ ಸೀರೆ ಹಾಕ್ಕೊಂಡಿದ್ದೆ. ಇದು ಕುಚ್ಚಿದ್ದು ಯಾರು ಹಾಕ್ಕೊಟ್ಟಿದ್ದು ಅಂದರೆ, ದಾಕ್ಷಿ ಆಂಟಿ ಹಾಕ್ಕೊಟ್ಟಿದ್ದು, ಮಂಡ್ಯದವ್ರು. ನೀವು ನೋಡಿರ್ತೀರ, ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಯಾರು ಅಂತ, ಆಯಿತಾ. ಇದನ್ನು ಅವ್ರು ಹಾಕ್ಕೊಟ್ಟಿದ್ದು, ಇದೊಂದು ಸೀರೆಗೆ ಹಾಕ್ಕೊಟ್ಟಿದ್ರು ನನ್ನ ಮದುವೆ ಟೈಮಲ್ಲಿ. ಆಲ್ಮೋಸ್ಟ್ ನನ್ನ ಮದುವೆಲಿ ಎಲ್ಲ ಸೀರೆಗಳಿಗೂ ನಾನೇ ಹಾಕ್ಕೊಂಡಿದ್ದೆ. ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇದು ಆರೆಂಜ್ ಕಲರು ಮತ್ತು ಈ ಥರ ಇದೆ ಬಾರ್ಡರು. ಇದನ್ನು ಎಂಗೇಜ್ಮೆಂಟಲ್ಲಿ ತೊಗೊಂಡಿದ್ದು. ಎಂಗೇಜ್ಮೆಂಟಲ್ಲಿ ಮೊದಲನೇ ಸೀರೆ ಅಂತಾರಲ್ವ, ಅದು ಎಂಗೇಜ್ಮೆಂಟಲ್ಲಿ ತೊಗೊಟ್ಟಿದ್ದು. ಇದನ್ನು ನಾನೇ ಹಾಕ್ಕೊಂಡಿದ್ದು ಕುಚ್ಚೆಲ್ಲ. ಸೊ ಇವಾಗೆಲ್ಲ ಟ್ರೆಂಡೇ ಹೊಟ್ಟೋಯ್ತು, ಕಡಿಮೆ ಆಗೋಯ್ತು ಇವಾಗ ಸ್ವಲ್ಪ. ಆರ್ಟಿಫಿಷಿಯಲ್ ಎಲ್ಲ ಬಂತು, ಅದನ್ನು ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂದ್ರೂ ಅದು ನಾವು ಕೈಯಲ್ಲಿ ಹಾಕ್ಕೊಳಂಗಿರಲ್ಲ. ಹುಡುಕಿ ನಾನು ಮದುವೆ ಟೈಮಲ್ಲಿ ನನಗೆ ಅದೇ ಕೆಲಸ ಆಯಿತಾ, ಸುಮ್ಮನೆ ಹುಡ್ಕೋದು, ಡಿಸೈನ್ಸ್ ಎಲ್ಲ ಹುಡುಕಿ ಇಡ್ತಾ ಇದ್ದೆ. ಆಮೇಲೆ ಈ ಡಿಸೈನ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಈ ಡಿಸೈನ್ನ ಹಾಕ್ಕೊಂಡಿದ್ದೆ. ಇದು ಅಷ್ಟೇ, ಇದು ನನ್ನ ಮದುವೆನಲ್ಲೇ ತೊಗೊಂಡಿದ್ದ ಸೀರೆ. ಇದು ಪಿಂಕ್ ಕಲರ್ ಮತ್ತು ಪಾಚಿ ಕಲರ್ ಇದು ಸೀರೆ. ಇದು ಯಾವಾಗ ಹಾಕ್ಕೊಂಡಿದ್ದೆ ಅಂದರೆ ಮೋಸ್ಟ್ಲಿ ನೆನಪಿಲ್ಲ. ಇದು ಮದುವೆ ನೈಟೇ ಹಾಕ್ಕೊಂಡಿದ್ದು, ಬಟ್ ಯಾವಾಗ ಹಾಕ್ಕೊಂಡಿದ್ದೆ ಅಂತ ಕರೆಕ್ಟಾಗಿ ನೆನಪಿಲ್ಲ. ಬಳೆ ಶಾಸ್ತ್ರದಲ್ಲೋ ಯಾವಾಗಲೂ ಹಾಕ್ಕೊಂಡಿದ್ದೆ ಅಂತ ಅನಿಸುತ್ತೆ. ಇದನ್ನು ನೋಡಿ, ಇದನ್ನು ಕುಚ್ಚಿ ಈ ಥರ ಹಾಕ್ಕೊಂಡಿದ್ದೆ. ಇದನ್ನು ನಾನೇ ಹಾಕ್ಕೊಂಡಿದ್ದೆ. ಆ ಟೈಮಲ್ಲಿ, ನನ್ನ ಮದುವೆ ಟೈಮಲ್ಲಿ ಜಾಸ್ತಿ ಎಲ್ಲ ಬ್ಲೌಸ್ಗಳಿಗೂ ಈ ಥರ ಎಲ್ಲ ಸೀರೆಗಳಿಗೂ ಪಿಂಕ್ ಕಲರ್ ಕಾಂಬಿನೇಷನಲ್ಲೇ ಬ್ಲೌಸ್ ಬರ್ತಾ ಇದ್ದಿದ್ದು. ನನ್ನ ಹತ್ರ ಇರೋದು 2-3 ಸೀರೆ ಸೇಮ್ ಹಂಗೆ ಆಗಿಬಿಟ್ಟಿದೆ. ಪಿಂಕ್ ಕಲರ್ ಬ್ಲೌಸ್ ಇದೆ ನನ್ನದು ರಿಸೆಪ್ಷನ್ ಸೀರೆ, ಮತ್ತು ಇದೊಂದು, ಅದು ಯಾವತ್ತೋ ಇನ್ನೊಂದು, ಈ ಥರ 2-3 ಸೀರೆ ಈ ಥರ ಪಿಂಕ್ ಕಾಂಬಿನೇಷನ್ ಬ್ಲೌಸಲ್ಲೇ ಬಂದ್ಬಿಟ್ಟಿದೆ. ಆ್ಯಂಡ್ ಇದು ನಾನು ಯಾವಾಗ ತೊಗೊಂಡಿದ್ದು, ತೊಟ್ಲು ಶಾಸ್ತ್ರದಲ್ಲಿ ಈ ಸೀರೆ ತೊಗೊಂಡಿದ್ದು. ಪ್ರೈಸು ನೆನಪಿಲ್ಲ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಯಾವ ಸೀರೆಗೋ ನನಗೆ ಪ್ರೈಸ್ ಮಾತ್ರ ನೆನಪಿಲ್ಲ ನನಗೆ. ನಾನು ಪಾಪುದು ಬಟ್ಟೆನೂ ಸೇಮ್ ಇದೇ ಕಾಂಬಿನೇಷನ್ ತೊಗೊಂಡಿದ್ದೆ.
ಸಾರಿ, ಈ ಕಾಂಬಿನೇಷನ್ ಸಿಗಲಿಲ್ಲ, ಈ ಎರಡು ಕಾಂಬಿನೇಷನ್ ಸಿಗಲಿಲ್ಲ. ಈ ಕಲರಲ್ಲಿ ಸಿಕ್ತು. ನಂದು ಬ್ಲೌಸ್ ಏನು ಕಲರ್ ಇತ್ತು ಆ ಕಲರಲ್ಲಿ ನಂಗೆ ಪಾಪು ಬಟ್ಟೆ ಸಿಕ್ತು. ನೆಕ್ಸ್ಟ್ ಯೆಲ್ಲೋ ವಿತ್ ಗ್ರೀನ್. ಇದು ನನ್ನ ಮದುವೆ ಸೀರೆ. ಇದೂ ನೈಟ್ ರಿಸೆಪ್ಷನ್ನಿಗೆ ನಾನು ಈ ಸೀರೆ ಹಾಕ್ಕೊಂಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ ಮಾತ್ರ. ಈ ಕಲರ್ ಕಾಂಬಿನೇಷನು ಅಷ್ಟೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬ್ಲೌಸ್ ಇದೇ ಕಲರ್ ಬರುತ್ತೆ, ಚೆನ್ನಾಗಿದೆ. ಇದು ಕ್ರೋಶದಲ್ಲಿ ಹಾಕ್ಕೊಂಡಿದ್ದು ನಾನೇ. ಇದು ಕಾಸು ಬರುತ್ತಲ್ವ, ಕಾಸನ್ನು ಈ ಥರ ಮಧ್ಯ ಹಾಕ್ಕೊಂಡಿದ್ದೆ. ಇದು ಫಸ್ಟ್ ಟೈಮ್ ನಾನು ಕ್ರೋಶದಲ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು. ಮೋಸ್ಟ್ಲಿ ಎಂಗೇಜ್ಮೆಂಟ್ ಸೀರೆಗೂ ಕ್ರೋಶದಲ್ಲಿ ಹಾಕಿದ್ನೋ ಏನೋ ನೆನಪಿಲ್ಲ. ಕ್ರೋಶದಲ್ಲಿ ಹಾಕೋಣ ಅಂತ ಟ್ರೈ ಮಾಡಿ ನೋಡಿ ಈ ಥರ ಬಂತು. ಪರವಾಗಿಲ್ಲ, ಟ್ರೈ ಮಾಡೋದಕ್ಕೆ ಲಾಸ್ ಇಲ್ಲ, ಅಷ್ಟು ಅಕ್ವರ್ಡಾಗಿ ಏನು ಬಂದಿಲ್ಲ, ನೀಟಾಗಿ ಬಂತು. ಮಾಡಿದೆ ಮಧ್ಯ ಈ ಥರ ಕಾಸು ಹಾಕ್ಕೊಂಡೆ. ನನಗೆ ಬೇರೆ ಸ್ಟೋನ್ಸ್ ಎಲ್ಲ ಹಾಕ್ಕೊಳ್ದಂಗೆ ಹಾಕೋದು ಇಷ್ಟ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಟ್ರೆಡಿಷನಲ್ ಆಗು ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಕಾಸು ತಗೊಂಡು ಕಾಸು ಹಾಕ್ಕೊಂಡೆ. ನೆಕ್ಸ್ಟ್ ಇದು ಹಾಫ್ ಆ್ಯಂಡ್ ಹಾಫ್ ಸೀರೆ. ನಾನು ಸೀರೆನ ಅವಾಗ ಒಂದಷ್ಟು ದಿವಸ ಉಲ್ಟಾ ಮಡ್ಚಿಡ್ತೀನಿ, ಒಂದಷ್ಟು ದಿವಸ ಸೀದಾ ಮಡ್ಚಿಡ್ತೀನಿ. ಅದಕ್ಕೆ ಈ ಥರ ಆಗಿದೆ ಇದು. ಆವಾಗ ಹಾಫ್ ಆ್ಯಂಡ್ ಹಾಫ್ ಸೀರೆ ಬರ್ತಾಯಿತ್ತು. ಇದು ನಮ್ಮ ಮಾವ ತೊಗೊಟ್ಟಿದ್ದು, ಅಂದರೆ ಸೋದರ ಮಾವ ಸೀರೆ ತೊಗೊಡ್ಬೇಕಲ್ವ, ಅವ್ರು ತೊಗೊಟ್ಟಿದ್ದು ಈ ಸೀರೆ. ಇದನ್ನು ನಾನು ಆ್ಯಕ್ಚುಲಿ ಮದುವೆಲಿ ಹಾಕ್ಕೊಳ್ಳೇ ಇಲ್ಲ. ಆರ್ತಕ್ಷತೆ ನಾನು ಮಣಿಯವ್ರ ಊರಿಗೆ ಹೋದ್ಮೇಲೆ ಆರ್ತಕ್ಷತೆ ಇಡ್ತಾರಲ್ವ, ಅಲ್ಲಿ ಹಾಕ್ಕೊಂಡೆ ನೋಡಿ. ಇದು ಮುತ್ತು ಮತ್ತು ಗೋಲ್ಡ್ ಕಲರ್ದು ಸಣ್ಣ ಬೀಡ್ಸ್ ಹಾಕಿ ಈ ಥರ ಹಾಕ್ಕೊಂಡಿದ್ದೀನಿ. ಫಸ್ಟು ಕುಚ್ಚು ಹಾಕ್ಬಿಟ್ಟೆ, ಹಾಕಿ ಆದಮೇಲೆ ಸೂಜಿ ದಾರ ತೊಗೊಂಡು ಈ ಥರ ಜಾಯಿಂಟ್ ಮಾಡ್ಕೊತಾ ಹೋಗೋದಿದು. ನೋಡಿ ಈ ಥರ. ಇದೆಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ, ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಬಟ್ ಆಮೇಲೆ ಮಡ್ಚಿಟ್ಟ ಮೇಲೆ ಈ ಥರ ಹಾಳಾಗುತ್ತೆ. ಸೊ ಇದೆಲ್ಲ ನೋಡ್ಬಿಟ್ಟು ಅನ್ಸುತ್ತೆ ನನಗೆ ಇನ್ಯಾವತ್ತೂ ಈ ಕುಚ್ಚು ಸವಾಸನೆ ಬೇಡ ಅಂತ ಅನಿಸ್ಬಿಡುತ್ತೆ. ಹಾಕ್ಕೊಳ್ಳೇಬಾರ್ದು ಅನಿಸುತ್ತೆ ಇವಾಗ ಇದೆಲ್ಲ ನೋಡಿದ್ರೆ. ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಎರಡು ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇದು ಕೂಡ ನಾನು ಗೃಹಪ್ರವೇಶದಲ್ಲೇ ತೊಗೊಂಡೆ, ಮಣಿಯವ್ರ ಮನೆ ಗೃಹಪ್ರವೇಶದಲ್ಲಿ ತೊಗೊಂಡಿದ್ದು. ಅಂದರೆ ನನಗೆ ಹೆಂಗೆ ಗೊತ್ತಾ, ನಾನು ಮಿಸ್ಸಾಗಿ ತಗೊಳ್ಳಲ್ಲ. ನಾನು ಅಷ್ಟಾಗಿ ತಗೊಂಡ್ರೆ, ಒಂದು ಸೀರೆ ತೊಗೊಂಡ್ರೆ ನಂಗೆ ಸೀರೆ ಮೇಲೆ ಸೀರೆ ಬರುತ್ತೆ, ಒಂದು ಡ್ರೆಸ್ ತೊಗೊಂಡ್ರು ಅಷ್ಟು ಡ್ರೆಸ್ ಮೇಲೆ ಡ್ರೆಸ್ ಬರುತ್ತೆ, ಆ ಥರ ನಂದು. ಇದನ್ನು ಒಂದು ಸಲನೂ ಹಾಕ್ಕೊಂಡಿಲ್ಲ. ಇದನ್ನೇ ಮೋಸ್ಟ್ಲಿ ನಾನು ಲಕ್ಷ್ಮಿಗೆ ಉಡಿಸಿದ್ದೆ ಅನಿಸುತ್ತೆ. ಲಕ್ಷ್ಮಿಗೆ ಅಂತ ತೊಗೊಂಡಿದ್ದು. ಮತ್ತು ಆವಾಗಲೇ ಒಂದು ಗ್ರೀನ್ ಮತ್ತು ರೆಡ್ ಅದು ಸುಮ್ಮನೆ ಎಕ್ಸ್ಟ್ರಾ ಇರಲಿ, ಇನ್ನೊಂದು ಇರಲಿ ಅಂತ ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಇದನ್ನು ಲಕ್ಷ್ಮಿಗೆ ಹಾಕಿದ್ದೆ ನಾನು ಗೃಹಪ್ರವೇಶದಲ್ಲಿ. ನಂಗೆ ಇದು ಕಾಂಬಿನೇಷನ್ ಅಷ್ಟೇ, ಇದು ನಂಗೆ ತುಂಬ ಇಷ್ಟ ಆಯಿತು, ಬ್ಲೂ ಮತ್ತು ರೆಡ್. ನೆಕ್ಸ್ಟ್ ಇದು ನನ್ನ ಧಾರೆ ಸೀರೆ, ಬನಾರಸ್. ಇದು ಆಲ್ಮೋಸ್ಟ್ ಎಲ್ಲರೂ ಹೇಳೋ ಪ್ರಕಾರ ಸೋದರ ಮಾವ ಕೊಡಿಸಿದ ಸೀರೆನೇ ಧಾರೆಗೆ ಹಾಕ್ಕೊಬೇಕು ಅಂತಾರೆ. ಬಟ್ ನಾನು ಇದನ್ನು ನನಗೆ ಧಾರೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಚೇಂಜ್ ಮಾಡಿಬಿಟ್ಟು ಮಾವ ಕೊಡಿಸಿದ ಸೀರೆನ ಆರ್ತಕ್ಷತೆಗೆ ಹಾಕ್ಕೊಂಡೆ, ಇದನ್ನು ಧಾರೆಗೆ ಹಾಕ್ಕೊಂಡೆ ನಾನು. ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಮಾತ್ರ. ಇದು ಮೋಸ್ಟ್ಲಿ 4.5 ಏನೋ ಇರಬೇಕು. ಇದೊಂದು ಸ್ವಲ್ಪ ನಂಗೆ ನೆನಪಿದೆ, 4.25 ಏನೋ ಇದು ಅಮೌಂಟು. ನನಗಿದು ಮಾತ್ರ ತುಂಬ ಇಷ್ಟ ಆಯಿತು. ಧಾರೆಗೆ ಇಷ್ಟು ಕಡಿಮೆ ದುಡ್ಡು ಹಾಕ್ಕೊಳ್ಳೋದ ಅಂತ ಕೆಲವರು ಅಂತಾರೆ, ಬಟ್ ನನಗೆ ಇದು ತುಂಬ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನೇ ಹಾಕೋಬೇಕು ಅಂದ್ಬಿಟ್ಟು, ಇದೇ ಥರದ್ದು ಬೇಕು ನನಗೆ ಅಂತ ಅಂದ್ಬಿಟ್ಟು
ಅಲ್ಲಿ ನೋಡಿ ಹುಡುಕಿ ಹುಡುಕಿ ತೊಗೊಂಡೆ ನಾನು. ಆಲ್ಮೋಸ್ಟ್ ನಂದು ಮದುವೆ ಸೀರೆ ಎಲ್ಲದೂ ನಾನು ತೊಗೊಂಡಿರೋದು ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲೇ. ಎಲ್ಲ ಸ್ಯಾರಿನೂ ಪ್ರತಿಯೊಂದು ಮದುವೆಯಲ್ಲಿ ನಾನು ಎಷ್ಟು ಸೀರೆ ತೊಗೊಂಡಿದ್ದೀನಿ ಅಷ್ಟನ್ನು ಅದೊಂದೇ ಅಂಗಡಿಲಿ ತೊಗೊಂಡೆ ನಾನು. ನೈಟ್ ಟೈಮ್ ಹಾಕೊಂಡ್ರೆ ಮಾತ್ರ ಲೈಟ್ ಬೆಳಕಿಗೆ ಅದಕ್ಕೂ ಹೆಂಗೆ ಕಾಣಿಸುತ್ತೆ ಗೊತ್ತಾ. ಅಮ್ಮ ಇದರಲ್ಲಿ ಸೇಮ್ ಇದೇ ಥರ ಬಟ್ ಪಿಂಕ್ ಕಲರ್ ತೊಗೊಂಡಿದ್ರು. ನೈಟ್ ಹಾಕ್ಕೊಂಡಿದ್ರು ಅದನ್ನು ರಿಸೆಪ್ಷನಲ್ಲಿ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ನೈಟ್ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಇದು ಕೂಡ ನಂದು ಮದುವೆ ಸೀರೆನೇ. ಇದನ್ನು ನಾನು ರಿಸೆಪ್ಷನಿಗೆ ಹಾಕ್ಕೊಂಡಿದ್ದೆ. ಫಸ್ಟ್ ತೋರಿಸಿದ್ದು ನೈಟ್ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ. ಇದನ್ನು ದಾರೆ ಎಲ್ಲ ಆದಮೇಲೆ ಮಧ್ಯಾಹ್ನ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ. ಇದನ್ನು ನಾನೇ ಹಾಕ್ಕೊಂಡಿದ್ದು ಕುಚ್ಚಿದು. ಇದು ಅಷ್ಟೇ ಕ್ರೋಶದಲ್ಲಿ ಹಾಕ್ಕೊಂಡೆ. ಕ್ರೋಶದಲ್ಲಿ ಹಾಕ್ಕೊಂಡಿದ್ದಿದ್ದನ್ನು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ, ನನಗಿಷ್ಟ ಆಯಿತು ನೋಡಿ. ಇದು ಅಷ್ಟೇ ಪಿಂಕ್ ಬ್ಲೌಸು. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಪಿಂಕ್ ಇದ್ದಿದ್ದು, ಪಿಂಕ್ ವಿತ್ ಬ್ಲೂ. ನನಗೆ ಮೋಸ್ಟ್ಲಿ ಸೀರೆ ಸರಿಯಾಗಿ ತೋರ್ಸಕ್ಕೆ ಬರ್ತಾ ಇಲ್ವೋ ಏನೋ, ಅಥವಾ ನಾನು ಫೋಲ್ಡ್ ಮಾಡಿ ಇಟ್ಟಿರೋದೇ ಸರಿ ಇಲ್ವೋ ಏನೋ. ನಿಮಿಷ, ಒಂಥರ ಡಿಫ್ರೆಂಟ್ ಆಗಿದೆ ಇದು ಸೀರೆ. ದೊಡ್ಡ ಬಾರ್ಡ್ರ್ ಇದು. ಬಾರ್ಡ್ರ್ ಮಾತ್ರ ಸಿಂಪಲ್ ಆಗಿದೆ ಆದರೂ ಬಟ್ ದೊಡ್ಡದಾಗಿದೆ. ನಾನು ಸೀರೆ ಕುಚ್ಚು ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲನೂ ನಾನು ಮೊಬೈಲಲ್ಲಿ ನೋಡ್ಕೊಂಡೇ ಕಲ್ತಿತ್ತು. ಯಾರೋ ಒಬ್ಬರು, ನಾನು ಲಾಸ್ಟ್ ಟೈಮ್ ಬ್ಲೌಸ್ ಕಟ್ ಮಾಡೋದು ವಿಡಿಯೋ ಹಾಕಿದ್ದೆ, ಅವಾಗೊಬ್ಬರು ಕೇಳ್ತಿದ್ರು ನೀವು ಬ್ಲೌಸ್ ಹೊಲಿಯೋದೆಲ್ಲ ಎಲ್ಲಿ ಕಲ್ತ್ರಿ ಅಂತ. ನಾನೊಂದ್ಸಲಿ ಮಾಸ್ಟರ್ ಡಿಗ್ರಿ ಎಲ್ಲ ಆದಮೇಲೆ ಬಿ ಎಡಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಒಂದು 6 ತಿಂಗಳು 7 ತಿಂಗಳು ಏನೋ ಗ್ಯಾಪ್ ಇತ್ತು. ಆ ಟೈಮಲ್ಲಿ ಏನು ಮಾಡೋದು ಮನೇಲಿ ಕೂತ್ಕೊಂಡು ಅಂತ ನನಗೆ ಬೇಜಾರಾಗ್ತಿತ್ತು, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಅಂತ. ಆವಾಗ ನಾನು ಇಲ್ಲೇ ಪಕ್ಕದಲ್ಲೇ ಮರಿಯಾಲದಲ್ಲಿ JCS ರುಡ್ಸೆಟ್ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಗ್ರಾಫಿಕ್ ಡಿಸೈನಿಂಗ್ದು ಇದೆ. ಸೊ ನನಗೆ ಗ್ರಾಫಿಕ್ ಡಿಸೈನ್ದು ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಮುಂಚೆ ಒಂದ್ಸಲಿ ಯಾರೋ ಇಂಟರ್ವ್ಯೂ ಕರೆದಿದ್ರು, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಏನಾದರೂ ಜಾಬ್ ಖಾಲಿ ಇದೆಯೇನೋ ಅಂತ ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಹೋದ್ನಾ. ಬಟ್ ಅಲ್ಲಿ ಗ್ರಾಫಿಕ್ ಡಿಸೈನ್ದು ಏನು ಜಾಬ್ ಖಾಲಿ ಇರಲಿಲ್ಲ. ಸೊ ಅವಾಗಲ್ಲಿ ಬೋರ್ಡ್ ಹಾಕಿದ್ರು ಫ್ಯಾಷನ್ ಡಿಸೈನಿಂಗ್ದು 1 ತಿಂಗಳು ಟ್ರೈನಿಂಗ್ ಇದೆ ಅಂತ. ಆಮೇಲೆ ಕೇಳಿದೆ, ಸರ್ ಇದು ನಾನು ಜಾಯ್ನ್ ಆಗ್ಬೋದಾ. ಸೊ ಯೂಸ್ ಇದೆ ಅಂತ ಅನ್ನಿಸ್ತು. ಸೊ ಸೇರಿಕೊಂಡ್ರೆ ನೋಡು ಕಲ್ತ್ಕೊಬೋದು. ಈಗ ನಾನು ನೋಡಿ ನನ್ನ ಬ್ಲೌಸ್ದು ನಾನೇ ನಾನೇ ಸ್ಟಿಚ್ ಮಾಡ್ಕೊತೀನಿ ಇವಾಗೆಲ್ಲ ಅಂತ ಅಂದ್ಬಿಟ್ಟು ಕೇಳಿದೆ. ಅದಕ್ಕೆ ಆಲ್ರೆಡಿ ಇಲ್ಲ ಆಗಲ್ಲ, ಆಲ್ರೆಡಿ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು 10 ಡೇಸ್ ಆಗಿತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗಿ, ಅದು ಇನ್ನು 20 ಡೇಸ್ ಅಷ್ಟೇ ಇತ್ತಿದ್ದು. ಸೊ ಇವಾಗ ಆಗಲ್ಲ ಅಂತಂದರು. ನೋಡಿ ಸರ್ ಹಂಗೆ ಹಿಂಗೆ. ಆಮೇಲೆ ಅವರು ನನಗೆ ಗೊತ್ತಿರೋರೇ ಆಗಿದ್ದರಿಂದ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಟೈಲರಿಂಗ್ ಮಿಷಿನೆಲ್ಲ ಆಪ್ರೇಟ್ ಮಾಡೋಕ್ಕೆ ಬರುತ್ತಾ, ಪೆಡ್ಲ್ ಮಾಡೋಕ್ಕೆ ಬರುತ್ತಾ, ಪೆಡ್ಲ್ ಮಾಡೋಕ್ಕೆ ಬಂದರೆ ತೊಗೊತೀವಿ, ಇಲ್ಲ ಅಂದರೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ ಸರ್ ನಂಗೆ ಬರುತ್ತೆ. ಸೊ ನಂಗೆ ಮನೇಲೇ ಮಿಷಿನ್ ಇದ್ದಿದ್ದರಿಂದ ನಾನು ಸಣ್ಣ ಪುಟ್ಟ ರಿಪೇರಿ ವರ್ಕೆಲ್ಲ ನಾನೇ ಮಾಡ್ಕೊತಿದ್ರಿಂದ ನನಗೆ ಪೆಡ್ಲ್ ಮಾಡೋದೆಲ್ಲ ಬರ್ತಿತ್ತು. ಆವಾಗ ಹೋಗಿ ಜಾಯ್ನ್ ಆದೆ. ಒಂದು 20 ಡೇಸ್ ಕಲಿತೆ. ಅದರಲ್ಲಿ ಡ್ರೆಸ್ ಹೇಳ್ಕೊಟ್ಟಿದ್ರು. ಸೊ ನಾನು ಜಾಸ್ತಿ ಒತ್ತು ಕೊಟ್ಟು ಟ್ರೈ ಮಾಡಿದ್ದು ಬ್ಲೌಸು ಮತ್ತು ಡ್ರೆಸ್ಗೆ. ಆದರೆ ಆಮೇಲಿಂದ ನಾನು ಬ್ಲೌಸ್ ಸ್ಟಿಚ್ ಮಾಡಲೇ ಇಲ್ಲ, ಕಲ್ತ್ಕೊಂಡೆ ಅಷ್ಟೇ. ಆಮೇಲೆ ನಾನು ಮಾಡಲೇ ಇಲ್ಲ. ಸೊ ನೆಕ್ಸ್ಟು ಬಿ ಎಡ್ ಸ್ಟಾರ್ಟ್ ಆಯಿತು. ಬಿ ಎಡಿಗೆ ಜಾಯ್ನ್ ಆದೆ. ಮತ್ತು ಸಡನ್ನಾಗಿ ಜಾಬ್ ಆಯಿತು, ಜಾಬಿಗೆ ಹೋದೆ. ಸೊ ಅದು ಬಿಟ್ಟೇ ಹೋಯ್ತು, ಹಂಗೆ ಮರ್ತೋದೆ, ಕಂಪ್ಲೀಟ್ ಮರ್ತೋದೆ ಅದನ್ನು ಸ್ಟಿಚ್ ಮಾಡೋದು ಹಿಂಗೆ ಅನ್ನೋದೇ ಮರ್ತದೆ. ಆಮೇಲೆ ಈಗೆಲ್ಲ ನಾನು ಮಾಡಿದ್ರೆ ಮೊಬೈಲಲ್ಲಿ ನೋಡ್ತೀನಿ, ಮೊಬೈಲಲ್ಲಿ ನೋಡಿಕೊಂಡು ಮಾರ್ಕ್ ಮಾಡೋದು. ಸೊ ನನಗೆ ಕಟ್ಟಿಂಗ್ ಒಂದು ಮಾಡ್ಕೊಂಬಿಟ್ಟು, ನಾನು ಸ್ಟಿಚಿಂಗ್ ಮರ್ತಿಲ್ಲ, ಬಟ್ ನನಗೆ ಮೆಜರ್ಮೆಂಟ್ ತೊಗೊಳೋದನ್ನು ನಾನು ಮರ್ತ್ಬಿಡ್ತೀನಿ, ಎಲ್ಲಿಂದ ಹೆಂಗೆ ತೊಗೋಬೇಕು ಅನ್ನೋದು ಮರ್ತೋಗ್ಬಿಟ್ಟಿದೆ ನಾನು. ಆಮೇಲೆ ಮೊಬೈಲಲ್ಲಿ ನೋಡ್ಕೊಂಡೆ ನಾನು ಈಗಲೂ ಸ್ಟಿಚ್ ಮಾಡಿದ್ರು ಬ್ಲೌಸ್ ಎಲ್ಲ ಮೊಬೈಲ್ ನೋಡ್ಕೊಂಡೆ ಮಾರ್ಕ್ ಮಾಡ್ಕೊತೀನಿ. ಮಧ್ಯೆ ಮಾಡ್ತಿದ್ದೆ ಯಾವಾಗ ಬಿ ಎಡ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಒಂದು 2-3 ತಿಂಗಳು ಗ್ಯಾಪ್ ಇತ್ತು. ಆ ಟೈಮಲ್ಲಿ ಸ್ಟಿಚ್ ಮಾಡ್ಕೊತಿದ್ದೆ ಅಷ್ಟೇ.
ಈಗ ಪ್ರೆಗ್ನೆಂಟ್ ಆದಮೇಲಂತೂ ಮುಟ್ಟೇ ಇರಲಿಲ್ಲ. ಏನು ಅಂದರೆ ಏನೂ ಮುಟ್ಟಿರಲಿಲ್ಲ, ಮಿಷಿನ್ ಮೇಲೆ ಕೂತಿರಲಿಲ್ಲ. ಸೊ ಈಗ ಮತ್ತೆ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್. ಈಗ ಎಷ್ಟು ಸೀರೆ ಇದೆ ಅದು ಎಲ್ಲದಕ್ಕಿಂತ ಫೇವ್ರೇಟ್ ಸೀರೆ ನನಗೆ ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ನಾನು ಮರೂನ್ ಕಲರೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ಬಟ್ ನನಗೆ ಈ ಥರ ಎಲ್ಲ ವರ್ಕ್ ಇರೋದು ಬೇಕಿರಲಿಲ್ಲ, ನನಗೆ ಪ್ಲೇನಲ್ಲಿ ಬೇಕಿತ್ತು. ಬಾರ್ಡ್ರು ಕೂಡ ಮರೂನ್ ಇರಬೇಕು, ಸೀರೆ ಕೂಡ ಮರೂನ್ ಇರಬೇಕು, ಫುಲ್ಲು ಪ್ಲೇನ್ ಇರಬೇಕು, ಆ ಥರ ಹುಡ್ಕೋಕೆ ಹೋದೆ. ಬಟ್ ನಂಗೆ ಆ ಥರ ಸಿಗಲಿಲ್ಲ ಅಲ್ಲಿ. ನೋಡಿ ಇದು ಸಿಕ್ತು. ಇದು 18,000. ಇದು ಮಾತ್ರ ನನಗೆ ಕರೆಕ್ಟಾಗಿ ನೆನಪಿದೆ. ಯಾಕೆ ನೆನಪಿದೆ ಅಂತಂದರೆ ಮಣಿ ಇದನ್ನು ಅವನದು ಸ್ಯಾಲ್ರಿ ದುಡ್ಡು, ನನ್ನ ಸ್ಯಾಲ್ರಿ ದುಡ್ಡಲ್ಲೇ ನಾನು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟಲ್ಲಿ ನನಗೆ ಅವನು ಈ ಸೀರೆ ತೊಗೊಟ್ಟಿದ್ದು. ಆ ಒಂದು ರೀಸನ್ಗೆ ನಾನು ಇದನ್ನು ಚೆನ್ನಾಗಿ ನೆನಪಿಟ್ಕೊಂಡಿದ್ದೀನಿ. ಸೊ ಇದ್ದಿದ್ರಲ್ಲಿ ನಂದು ಇದೆ ಕಾಸ್ಟ್ಲೇಟ್ ಸೀರೆನೂ ಇದೆ. ಸೊ ಇದು ಮಣಿ ತೊಗೊಟ್ಟಿದ್ದು ಮೊದಲನೇ ಸೀರೆ. ಪಾಪು ಎದ್ದ, ಒಂದು ನಿಮಿಷ ಪೂರ್ತಿ ತೋರಿಸ್ತೀನಿ, ಒಂದು ನಿಮಿಷ. ಇದು ಅಷ್ಟೇ, ನೈಟ್ ಟೈಮ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೆರಗು ಈ ಥರ ಬರುತ್ತೆ. ಈ ಸಣ್ಣ ಸಣ್ಣ ಪ್ಲೀಟ್ಸ್ ಮಾಡಿರೋದು ನೋಡಿ, ಮಾರ್ಕ್ ಹಂಗಂಗೆ ಇದೆ. ನಾನಾದಷ್ಟು ಇದ್ರ ಜೊತೆ ಫೋಟೋಸ್ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ್ಯಾವ ಸೀರೆ ವೇರ್ ಮಾಡಿರೋದು ಫೋಟೋ ಸಿಕ್ಕರೆ ನಾನು ಅದು ಫೋಟೋಸ್ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕುಚ್ಚದು ಡಿಸೈನ್ ಈ ಥರ ಇದೆ. ಇದು ಅಷ್ಟೇ ಕ್ರೋಶದಲ್ಲಿ ಹಾಕ್ಕೊಂಡಿರೋದು. ಮಧ್ಯೆ ಮಧ್ಯೆ ಸಣ್ಣದು ಬೀಡ್ಸ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ. ಇದು ಎಲ್ಲ ಸುಮಾರು ಹೊಟ್ಟೆ ಹೋಗ್ಬಿಟ್ಟಿದೆ ಇದು. ಇದು ರೆಡ್ ಆ್ಯಂಡ್ ಗ್ರೀನ್ ಕ್ರೇಪ್ ಸಿಲ್ಕ್. ಇದನ್ನು ಯಾವಾಗ ತೊಗೊಂಡಿದ್ದು ಅಂದರೆ ನೀರಾಕೋ ಶಾಸ್ತ್ರ, ಅರಿಶಿನ ಶಾಸ್ತ್ರದಲ್ಲಿ ತೊಗೊಂಡಿದ್ದು. ನೋಡಿ ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಡಿಸೈನ್ ಮಾತ್ರ ಡಬಲ್ ಲೈನ್ ಬರುತ್ತೆ. ಇದು ಕ್ರೋಶದಲ್ಲೇ ಈ ಎರಡು ಲೈನ್ ಇದೆಯಲ್ಲ, ಇದು ಕ್ರೋಶದಲ್ಲಿ ಹಾಕಿರೋದು. ಸೊ ಅದು ಕೆಳಗಡೆ ಬೇಬಿ ಕುಚ್ಚು. ಚೆನ್ನಾಗಿದೆ ಅಲ್ಲ? ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯ್ತು ನನಗೆ. ಈ ಕಡೆ ತೋರಿಸ್ತೀನಿ. ಗ್ರೀನ್ ಬಾರ್ಡರು. ಇದು ಅಷ್ಟೇ ಉಲ್ಟಾ ಮಡ್ಚಿಟ್ಟಿದ್ದೀನಿ ನನ್ನ ಸೀರೆನ. ಗ್ರೀನ್ ಬಾರ್ಡರ್ ಮತ್ತು ಬ್ಲೌಸ್ ಕೂಡ ಗ್ರೀನೇ ಬರುತ್ತೆ. ನೋಡಿ ಈ ಥರ ಇದೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಕ್ರೀಮ್ ಕಲರ್. ಇದು ಸಿಲ್ವರ್ ಬಾರ್ಡ್ರ್. ಇದನ್ನು ನಾನು ತೊಗೊಂಡಿದ್ದು. ಇದು ಸೆರಗು, ಬ್ಲೌಸ್ ಕೂಡ ಸೇಮ್ ಇದೇ ಥರ ಬರುತ್ತೆ. ಇದು ಗೃಹ ಪ್ರವೇಶದಲ್ಲಿ ಶಾಸ್ತ್ರ ಕೂತ್ಕೋಬೇಕಾದ್ರೆ ಹಾಕೊಂಡಿದ್ದು ಸೀರೆ. ಕೈ ನೋವೇ ಬಂತು ನನಗೆ ಹಿಡ್ಕೊಂಡು. ನೋಡಿ ಕುಚ್ಚನ್ನ ನಾನು ಈ ಥರ ಹಾಕ್ಕೊಂಡಿದ್ದೆ. ಬಟ್ ಇದು ಮಾತ್ರ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ನನಗೆ ಹಾಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಆವಾಗ ನಾನು ಜಾಬ್ಗೂ ಹೋಗ್ತಾಯಿದ್ದೆ, ಈ ಕಡೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಬೇಕು.
ಕಾಲೇಜಿಂದ ಬರ್ತಿದ್ವಿ, ಬಂದು ಇನ್ವಿಟೇಷನ್ ಕಾರ್ಡ್ ಬೇರೆ ಕೊಡೋಕೆ ಹೋಗಬೇಕಿತ್ತು. ನೈಟ್ 10 ಗಂಟೆ 11 ಗಂಟೆಗೆಲ್ಲ ಮನೆಗೆ ಬಂದಿದ್ದೀವಿ ನಾವು ಕಾರ್ಡ್ ಕೊಟ್ಬಿಟ್ಟು. ಆ ಗ್ಯಾಪಲ್ಲಿ ನಾನು ಮಧ್ಯ ಟೈಮ್ ಸಿಕ್ಕಿದಾಗ ಹಾಕ್ಕೊಂಡೆ. ನಾನೇನು ಮಾಡಿದೆ, ಫಸ್ಟು ಈ ಥರ ಫುಲ್ಲು ತಿಕ್ಕಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಹಿಂಗೆ ಹಾಕಿದೆ. ಬಟ್ ಆಮೇಲೆ ಗೊತ್ತಾಯಿತು ಟೈಮ್ ಆಗಲ್ಲ, ಇದು ಟೈಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಫುಲ್ಲು ಗ್ಯಾಪ್ ಕೊಟ್ಟು ಹಾಕೋಕ್ಕೆ ಶುರು ಮಾಡಿದೆ. ನೋಡೋಣ ಆಮೇಲೆ ಬೇಕಿದ್ರೆ ಇನ್ಯಾವಾಗಾದರೂ ಮಧ್ಯೆ ಇಲ್ಲೊಂದು ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಕಡೆ ಲಾಸ್ಟು ಮತ್ತು ಆ ಕಡೆ ಲಾಸ್ಟ್ ಮಾತ್ರ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡು ಮಧ್ಯ ಈ ಥರ ದೂರಕ್ಕೆ ಹಾಕ್ಬಿಟ್ಟೆ. ಸೊ ನನಗೆ ಅವಾಗ ಟೈಮು ಇರಲಿಲ್ಲ, ಹಾಗಾಗಿ ನೋಡಿ ಈ ಥರ ಹಾಕ್ಕೊಬೇಕಾಯ್ತು. ಇದು ತುಂಬ ಟೈಮ್ ತೊಗೊಳುತ್ತೆ. ನಾನು ಇದನ್ನು ತುಂಬ ಇಷ್ಟಪಟ್ಟು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದೇ ಥರ ಹಾಕ್ಕೋಬೇಕು ಅಂತ ಶುರು ಮಾಡಿದೆ. ಬಟ್ ಹೆವಿ ಟೈಮ್ ತೊಗೊಳುತ್ತೆ ಇದು ಮಾತ್ರ. ಅದಕ್ಕೆ ಯೋಚನೆ ಮಾಡಿದೆ, ಇದು ಗೃಹ ಪ್ರವೇಶದವರೆಗೆ ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕಂತೂ ಆಗಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಲಾಸ್ಟಲ್ಲಿ ಆ ಕಡೆ ಲಾಸ್ಟಲ್ಲಿ ಮಾತ್ರ ತಿಕ್ಕಾಗಿ ಹಾಕಿದೆ. ಆಮೇಲೆ ಈ ಥರ ಮಧ್ಯ ಈ ಥರ ದೂರ ಹಾಕ್ಕೊಂಡು ಹೊಟ್ಟೋದೆ. ಬಟ್ ಚೆನ್ನಾಗಿ ಕಾಣಿಸುತ್ತೆ ಇದು. ಅಷ್ಟೇ, ತುಂಬ ತಾಳ್ಮೆ ಬೇಕು ಮಾತ್ರ ಇದನ್ನು ಹಾಕ್ತೀನಿ ಅಂದರೆ. ನೋಡಿ ಈ ಥರ ಇದೆ. ಸೊ ಇದಿಷ್ಟು ನನ್ನ ಹತ್ರ ಇರೋವಂಥ ಸೀರೆ ಕಲೆಕ್ಷನ್ಸ್. ಆಲ್ಮೋಸ್ಟ್ ನಾನು ಮಧ್ಯ ಯಾವಾಗೋ ತೊಗೊಂಡಿರೋದೆಲ್ಲ ಅಷ್ಟು ಮದುವೆನಲ್ಲಿ ತೊಗೊಂಡಿದ್ದೆ. ಅದು ಬಿಟ್ಟರೆ ಸೀಮಂತ, ಅದು ಬಿಟ್ಟರೆ ತೊಟ್ಟಿಲು ಶಾಸ್ತ್ರ, ಅದು ಬಿಟ್ಟರೆ ಗೃಹ ಪ್ರವೇಶ ಅಷ್ಟೇ. ಅದು ಬಿಟ್ಟರೆ ನಾನು ಮಧ್ಯ ಸೀರೆಗಳು ಅಷ್ಟೊಂದು ತೊಗೊಂಡ್ರೆ ಕಾಟನ್ ಸೀರೆ ತೊಗೊತಿದ್ದೆ ಅಷ್ಟೇ. ಅದು ಕಾಲೇಜಿಗೆ ಹಾಕೊಂಡು ಹೋಗೋದು ಬೇಕಾಗುತ್ತೆ ಅಂತ ಸುಮ್ಮನೆ. ಇನ್ನು ರೇಷ್ಮೆ ಸೀರೆ ಎಲ್ಲ ತೊಗೊಂಡು ಏನು ಮಾಡೋದು, ಮನೇಲಿ ಇರ್ತೀನಿ. ನಾನು ಅಷ್ಟು ಫಂಕ್ಷನ್ಸ್ಗಳು ಅಷ್ಟೊಂದು ಅಟೆಂಡ್ ಮಾಡ್ತಾ ಇರಲಿಲ್ಲ. ತುಂಬ ಹತ್ತಿರದ ಫಂಕ್ಷನ್ ಅಷ್ಟೇ ನಾನು ಅಟೆಂಡ್ ಮಾಡ್ತಾಯಿದ್ದಿತ್ತು. ಹಂಗಾಗಿ ನಾನು ಸೀರೆಗಳು ತೊಗೊಂಡೇ ಇಲ್ಲ. ಬರೀ ಕಾಟನ್ ಸೀರೆ ಅಷ್ಟೇ ತೊಗೊತಾ ಇದ್ದೆ. ಅದು ಕಾಲೇಜಿಗೆ ಹೋಗ್ತಿದ್ದರಿಂದ, ಕಾಲೇಜಿಗೆ ಬೇಕಲ್ಲ ಅಂದ್ಬಿಟ್ಟು ತೊಗೊತಿದ್ದೆ ಅಷ್ಟೆ. ಓಕೆ, ನಿಮಗೆ ಇಷ್ಟು ಸ್ಯಾರಿಗಳಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಆ್ಯಂಡ್ ನಾನು ಬ್ಲೌಸು ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಒಟ್ಟೊಟ್ಟಿಗೆ ಇದ್ದಿದ್ರೆ ತೋರಿಸುವೆ. ನಾನು ಎಲ್ಲ ಬ್ಲೌಸು ತೆಗೆದು ಒಂದು ಕಡೆ ಸ್ಟೋರ್ ಮಾಡಿರೋದ್ರಿಂದ ಅದು ಹುಡುಕಿ ತೆಗಿಬೇಕು. ಅದಕ್ಕೆ ಒಬ್ಬಳು ಅಂದ್ಬಿಟ್ಟು ಬರೀ ಸೀರೆ ಮಾತ್ರ ತೋರಿಸ್ದೆ. ನಾನು ವರ್ಕ್ ಮಾಡಿರೋದೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ನಂದು ಎಂಗೇಜ್ಮೆಂಟ್ದು ಮತ್ತು ಮದುವೆ ಸೀರೆ ಎರಡೂ ನಾನು ನಗರದಲ್ಲೇ ನಾನು ಸ್ಟಿಚ್ ಮಾಡಿಸಿದ್ದು. ನನಗೆ ಹೆಸರು ಮರ್ತೋಗಿದೆ. ಎಂಗೇಜ್ಮೆಂಟ್ ಸೀರೆ ಒಂದು ಕಡೆ ಮಾಡಿಸ್ದೆ, ಮದುವೆ ಸೀರೆ ಇನ್ನೊಂದು ಕಡೆ ಮಾಡಿಸ್ದೆ. ಬ್ಲೌಸ್ ವರ್ಕು ಬೇರೆ ಕಡೆ ಇನ್ನೊಂದು ಕಡೆ ಮಾಡಿಸ್ದೆ. ನನಗದು ಅಂಗಡಿ ಹೆಸರು ನೆನಪಿಲ್ಲ. ಅದೆಲ್ಲೋ ದೊಡ್ಡ ಅಂಗಡಿ ಬೀದಿ ಸೈಡ್ ಎಲ್ಲೋ ಬರುತ್ತೆ, ಬಟ್ ನೆನಪಿಲ್ಲ ನನಗೆ ಅದು ಕರೆಕ್ಟಾಗಿ. ಸುಮಾರು ವರ್ಷ ಆಯ್ತಲ್ಲ, 4-5 ವರ್ಷ ಆಯ್ತಲ್ಲ, ಹಂಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇನ್ನೊಂದು ದಿವಸ ಫ್ರೀ ಮಾಡಿಕೊಂಡು ಬರೀ ಬ್ಲೌಸ್ ಡಿಸೈನ್ನೇ ನಾನು ಒಂದು ದಿವಸ ವಿಡಿಯೋ ಮಾಡ್ತೀನಿ. ಸೊ ನಾನು ಯಾವ್ಯಾವ ಥರ ವರ್ಕ್ ಮಾಡಿಸಿದ್ದೆ ಅಂತ ಕೆಲವೊಂದು ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವುದಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಗೃಹ ಪ್ರವೇಶದ ಸೀರೆಗೆ, ಮತ್ತು ಇಲ್ಲ ಎಂಗೇಜ್ಮೆಂಟ್ ಅಲ್ಲ, ಅದು ಯಾವ್ಯಾವುದೋ ಒಂದು 2-3 ಬ್ಲೌಸ್ದು ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಅವಾಗ ಟೈಮ್ ಇದ್ದಾಗ ಮಾಡ್ಕೊತಿದ್ದೆ ನಾನೇ. ಮದುವೆದೆಲ್ಲ ಟೈಮ್ ಇರಲಿಲ್ಲ. ಮದುವೆದೆಲ್ಲ ಹಾಳಾದ್ರೆ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ನಾವು ಒಬ್ಬಳೇ ಮಾತಾಡ್ತಿರೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.